ಆ ಬಾಂಬ್ ಬ್ಲಾಸ್ಟ್ ಕೇಸಲ್ಲಿ ಇನ್ನು ಯಾವನು ಅಂತ ಗೊತ್ತಾಗಿಲ್ಲ ನಮಗೆ. ಇನ್ನು ನಮ್ಮ ಪೊಲೀಸ್ನವ್ರು ಟ್ರೈ ಮಾಡ್ತಾನೆ ಇದ್ದಾರೆ. ಈ ಮಧ್ಯೆ NIA ಆ ಕೇಸನ್ನು ಟೇಕ್ ಓವರ್ ಮಾಡ್ದಂಗೆ ಇದೆ, ಬಿಕಾಸ್ ಅದು ಸೀರಿಯಸ್ ಮ್ಯಾಟ್ರು ಅಂತ. ನನ್ನ ಪ್ರಕಾರದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೇಸನ್ನು ಅದಕ್ಕೆ ಹೋಗಿರೋ ಸೀರಿಯಸ್ನೆಸ್ ಎಷ್ಟು ಇಲ್ಲ ಅವೆಲ್ಲ ಬೇರೆ ವಿಚಾರ. NIA ಶುಡ್ ಟೇಕ್ ಓವರ್, ಅದನ್ನು ಟೇಕ್ ಓವರ್ ಮಾಡಬೇಕು. ಸೀರಿಯಸ್ನೆಸ್ ಇದೆಯೋ, ತಮಾಷೆ ಕೂಗುದ್ನೋ, ಕಿತಾಪತಿ ಕೂಗುದ್ನೋ ಎಲ್ಲ ಆಮೇಲೆ ನೋಡೋಣ ಬೇಕಾರೆ. ದಟ್ಸ್ ಓಕೆ. ದೇಶ ವಿರೋಧಿ ತಗೋಬೇಕು ಅದನ್ನು. ಈ ಮಧ್ಯೆ ಅವನು ಬಾಂಬರ್ ಯಾವ್ಯಾವ ಮಾರ್ಗದಲ್ಲಿ ಬಂದ ಏನು ಅಂತೆಲ್ಲ ಪೊಲೀಸ್ನವ್ರು ಅದನ್ನೆಲ್ಲ ಕಂಡುಹಿಡ್ಕೊಂಡಿದ್ದಾರೆ. ಒಂದು 10,000 ಫೋನ್ ನಂಬರ್ನ ಪರಿಶೀಲನೆ ಮಾಡಿದಾರಂತೆ. ಬಾಂಬರ್ ಆಂಧ್ರ ಮೂಲದವನು ಇರಬಹುದೇನೋ ಅನ್ನೋ ಶಂಕೆಯಲ್ಲಿದ್ದಾರೆ. ಎಲ್ಲನೂ ಹೇಳೋಕ್ಕಾಗಲ್ಲಪ್ಪ ಅಂತ ಗೃಹ ಮಂತ್ರಿಗಳು ಹೇಳಿದ್ದಾರೆ. ಇಟ್ಸ್ ಅ ಫೇರ್ ಥಿಂಗ್. ಎಲ್ಲ ಹೇಳಬೇಕು ಅಂತ ನಾವು ನಿರೀಕ್ಷೆ ಮಾಡೋದು ತಪ್ಪು. ತನಿಖಾ ಹಂತದಲ್ಲಿ ಎಸ್, ಕೆಲವು ವಿಷಯ ಹೇಳೋಕ್ಕಾಗೋದಿಲ್ಲ, ಯಾಕಂದ್ರೆ ಇನ್ವೆಸ್ಟಿಗೇಷನ್ ನಡೀತಾ ಇರುವಾಗ ಅದನ್ನೆಲ್ಲ ನಾವು ಹಂಚ್ಕೊಳ್ಳೋಕೆ ಆಗೋದಿಲ್ಲ. NIA ಅವತ್ತಿಂದಾನೇ ಇದ್ದಾರೆ, ಅವರು ಮಾಡ್ತಾರೆ. ಅವರು NSG ನವ್ರು ಬಂದಿದ್ದಾರೆ, NIA ನವ್ರು ಬಂದಿದ್ದಾರೆ, ಅವರು ಕೂಡ ತನಿಖೆ ಮಾಡ್ತಿದ್ದಾರೆ. ಅವ್ರು ಯಾರೇ ಮಾಡಲಿ, ಒಟ್ಟಾರೆ ಮೂಲ ಉದ್ದೇಶ ಏನು? ಇನ್ನು ಈ ಕೇಸ್ನಲ್ಲಿ ಸಹಜವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಬ್ರಿಗೊಬ್ರು ಆರೋಪ ಪ್ರತ್ಯಾರೋಪವನ್ನು ಮಾಡಿಕೊಂಡಿದ್ದಾರೆ. ಅವರವರಿಗೆ ತೋಚಿದ ರೀತಿಯಲ್ಲಿ ಅತ್ಯದ್ಭುತ ಅಧ್ಯಯನದ ಆಧಾರದ ಮೇಲೆ. ಎಸ್, ಬಂದ್ಗಳಿಗೆ ಇಲ್ಲಿ ಬಾಂಬ್ ಯಾರು ಹಾಕ್ತಾರೆ ನಿಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಮತ್ತೇನಾದ್ರೂ ಒಂದ್ ಸೃಷ್ಟಿ ಮಾಡ್ತಾ ಇರ್ತಾರೆ ಬಿಟ್ರೆ ಬೇರೆ ಏನೂ ಇಲ್ಲ. ಬಾಂಬ್ ಸ್ಫೋಟದ್ದು ಬರ್ಬೇಕಲ್ಲ, ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಅದು ಏನಂತ ಬರ್ಬೇಕಲ್ಲ. ಇವ್ರು ಹೇಳೇ ಬಿಡ್ತಾರೆ, ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆ, ಸಣ್ಣ ಪ್ರಮಾಣದಲ್ಲಿ ಆಗಿದೆ, ಇಂಪ್ರೊವೈಸ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ಉಪಯೋಗಿಸಿ ಮಾಡಿದ್ದಾರೆ. ದೊಡ್ಡ ಪ್ರಮಾಣದ ಊಟ ಆಗಿಲ್ಲ ಅಂತ ಹೇಳೋದಕ್ಕೆ ಆ ರೀತಿ ಹೇಳಿರ್ಬೋದು. ಅದು ಬಿಸ್ನೆಸ್ ರೈವಲ್ರಿ. ಹೋಟ್ಲಲ್ಲಿ ದೋಸೆ ಇಡ್ಲಿ ಇವೆಲ್ಲ ಮಾರಾಟ ಮಾಡೋದಕ್ಕೆ ಕಾಂಪಿಟೇಷನ್, ರೈವಲ್ರಿ ಅಂತ ಅಂದರು. ಮಂಗಳೂರು ಕುಕ್ಕರ್ ಬಾಂಬ್ಗೂ ಅದೇನೇ ಮಾತನ್ನ ಹೇಳಿದ್ರು ಅವರು. ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದೆ, ಹಾಗಾಗಿ ಬಾಂಬ್ ಬ್ಲಾಸ್ಟ್ಗಳು ಪ್ರಾರಂಭವಾಗಿದೆ. ಇದು ಬರೀ ಟ್ರೈಲರ್. ರೈಟ್. ಕೇಸ್ನ ಸೀರಿಯಸ್ನೆಸ್ ಅರ್ಥ ಆಗ್ತಿಲ್ವಾ ಇವರಿಗೆ? ಬಾಯಿಗೆ ಬಂದಂಗೆಲ್ಲ ಹೇಳಿ ಯಾರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ, ಇನ್ಕ್ಲೂಡಿಂಗ್ ಬಿಜೆಪಿನವರು. ನಿಮಗೂ ತೋಚಿದಂಗೆಲ್ಲ ನೀವು ಹೇಳಬಾರ್ದು. ನನ್ನ ಪ್ರಕಾರದಲ್ಲಿ ಈ ಬಾಂಬ್ ಕೇಸಲ್ಲಿ ಹೇಗೆ ನಾನು ಈ ಪಾಕಿಸ್ತಾನದ ಜಿಂದಾಬಾದ್ ಕೇಸ್ಗೆ ಹೇಳಿದ್ನೋ ಅವತ್ತು, ಟೇಕ್ ಔಟ್ ದ ವಿಡಿಯೋ, ಟ್ವೀಟ್ ಮಾಡ್ರಿ ತಗೊಂಡು ಆ ವಿಡಿಯೋನ. ಏನು ಹೇಳಿದ್ವಿ ಅವತ್ತು ಅಂತ? ಅವತ್ತು ಅದನ್ನೇ ಹೇಳಿದ್ವಿ, ವೇಟ್ ಫಾರ್ ದ ರಿಪೋರ್ಟ್ ಅಂತಿದ್ದೆ ಅವಾಗ. ಹಾಗೆ ಇದರಲ್ಲೂ ಈ ಅಕ್ಯೂಸ್ಡ್ ಯಾರು ಅನ್ನೋದು ಟ್ರ್ಯಾಕ್ ಡೌನ್ ಆದರೆ ಮಾತ್ರ ಅದಕ್ಕೆ ಇನ್ನೊಂದು ಬೆಟರ್ ಸ್ಪಷ್ಟತೆ ಬರುತ್ತೆ. ಐ ಥಿಂಕ್ ವಿ ಶುಡ್ ವೇಟ್. ಅವನಿನ್ನೊಂದು ತಿಂಗಳು ಸಿಕ್ಕದೆ ಹೋಗದೆ ಆಟ ಆಡಿಸ್ತಿದ್ದಾನೆ ಅಂದರೆ ಬೇರೆ ಕತೆ, ಆವಾಗ ಬೇರೆ ನೋಡೋಣ. ಗಿವ್ ದೆಮ್ ಸಮ್ ಟೈಮ್. ಆ ಅಕ್ಯೂಸ್ಡ್ ಸಿಕ್ಕಲಿ, ಅವ್ರಿಗೆ ಚೂರು ಟೈಮ್ ಕೊಡಿ ಪೊಲೀಸ್ನವ್ರಿಗೆ. ಅದಕ್ಕೆ ಪೊಲೀಸ್ನವ್ರಿಗೋ NIA ಯಾರಿಗೋ ಅದಕ್ಕೆ ಮೊದಲು ಜಂಪ್ ಆಗಿಬಿಡಿ ಎಲ್ಲರೂ. ಇದು ಯಾರದ್ದು, ಇದು ಸ್ಫೋಟಗಳ ಆರಂಭ ಆಗಿದೆ, ಇದು ಮುಸ್ಲಿಮೇ ಮಾಡಿಬಿಟ್ಟಿದ್ದಾನೆ, ಇದು ಕ್ರಿಸ್ತನೇ ಮಾಡಿಬಿಟ್ಟಿದ್ದಾನೆ, ಇದು ಒಕ್ಕಲಿಗರೇ ಮಾಡಿದ್ದಾರೆ, ಗೌಡ್ರೇ ಮಾಡಿದ್ದಾರೆ, ಲಿಂಗಾಯತರೇ ಮಾಡಿದ್ದಾರೆ, ಬ್ರಾಹ್ಮಣರೇ ಮಾಡಿದ್ದಾರೆ. ನೋ, ವೇಟ್. ಎಲ್ಲ ಇವರೇ ಹೇಳೋದಾದ್ರೆ ಚೂರು ಕಾಯಿರಿ, ಸ್ವಲ್ಪ ಟೈಮ್ ಕೊಡಿ, ತನಿಖೆ ಮಾಡಲಿ. ಈ ಮಧ್ಯೆ ಶಾಸನ ಸಭೆಗಳಲ್ಲಿ ಲಂಚ ಮತ್ತು ಭಾಷಣಕ್ಕಾಗಿ ಲಂಚ ಅಥವಾ ಮತಕ್ಕಾಗಿ ಲಂಚ ಪಡೆಯುವ ಶಾಸಕರಿಗೆ, ಸಂಸದರಿಗೆ ಕಾನೂನಿಂದ ಯಾವ ರಿಯಾಯಿತಿಯನ್ನು ಕೊಡೆಯಲಿಕ್ಕೆ ಬರುವುದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಈ ಹಿಂದೆ ತಾನೇ ಕೊಟ್ಟಿದ್ದ ಒಂದು ತೀರ್ಪನ್ನು ಪುನರ್ವಿಮರ್ಶೆಗೆ ಒಳಪಡಿಸಿ ಇವತ್ತು ತೀರ್ಪನ್ನು ಕೊಟ್ಟಿದೆ. ಹಿಸ್ಟಾರಿಕ್ ಡೇ ನನ್ನ ಪ್ರಕಾರ ಇದು. ಅವತ್ತು JMM ಹಗರಣದಲ್ಲಿ ನರಸಿಂಹರಾಯರ ಸರ್ಕಾರ ಇದ್ದಾಗ ಆ ತೀರ್ಪು ಬಂದಿದ್ದೇ ಬಹಳ ದೊಡ್ಡ ದೋಖ ಅದು ನಮ್ಮ ಸಂವಿಧಾನದಲ್ಲಿ ಮತ್ತು ಭ್ರಷ್ಟಾಚಾರದ ವಿರುದ್ಧ. ಇಟ್ಸ್ ಆಲ್ ರೈಟ್. ಅವತ್ತಿನ ಸುಪ್ರೀಂ ಕೋರ್ಟ್ ಅವತ್ತು ಒಪ್ಪಿದ್ವಿ. ಇವತ್ತು ಮುಖ್ಯ ನ್ಯಾಯಮೂರ್ತಿಗಳ ತೀರ್ಪು ಇದನ್ನು ಕೊಟ್ಟಿದೆ. ಕಂಗ್ರ್ಯಾಚುಲೇಷನ್ಸ್ ಟು ಅವರ್ ಸುಪ್ರೀಂ ಕೋರ್ಟ್. ಯಾವ ರಕ್ಷಣೆನೂ ಕೊಡಕೂಡದು ಅವ್ರುಗಳಿಗೆ ಅಂತ ಹೇಳಿದ್ದಾರೆ. ಅಸೆಂಬ್ಲಿ ಮತ್ತು ಲೋಕಸಭೆ, ರಾಜ್ಯಸಭೆ ಎಲ್ಲದರಲ್ಲೂ ಅತ್ಯದ್ಭುತವಾದ ತೀರ್ಪಿದು. ದಯಮಾಡಿ ಸುಪ್ರೀಂ ಕೋರ್ಟ್ನವ್ರು ನಿಮ್ಮೊಂದು ಕೈ ಮುಗಿದು ಕೇಳಕತ್ತೀವಿ, ಇನ್ನೊಂದರಲ್ಲಿ ಕೊಟ್ಬಿಟ್ರಪ್ಪ ತೀರ್ಪನ್ನ ದಯವಿಟ್ಟು ಕೊಟ್ಬಿಡಿ ಸರ್ ಎಲ್ಲರೂ. ಭ್ರಷ್ಟದ ಕೇಸುಗಳಲ್ಲಿ ತಗಲಾಕೊಂಡಂತಹ ಮಂತ್ರಿಗಳು ಮತ್ತು ಅಧಿಕಾರಿಗಳಿಗೆ ರಾಜ್ಯ ಸರ್ಕಾರದ ಪೂರ್ವಾನುಮತಿ ಬೇಕಿಲ್ಲ ಅಂತ ಕೊಡಿ ದಯವಿಟ್ಟು. ಆಟೋಮ್ಯಾಟಿಕಲಿ ದೇ ಶುಡ್ ಬಿ ಇದು ಒಳಗಾಕ್ಬಿಡ್ಬೇಕು ಅವ್ರನ್ನ. ಕ್ರಿಮಿನಲ್ ರೈಡ್ ಆಗತ್ತೆ, ಭ್ರಷ್ಟಾಚಾರದ ಆರೋಪಗಳು ಬರುತ್ತವೆ, ಲೋಕಾಯುಕ್ತ ಆದಂತಹ ಸ್ಥಾಪಿತ ಸಂಸ್ಥೆಗಳು ಮಾಡುತ್ತವೆ ಅಥವಾ ಇನ್ಯಾವುದೋ ಒಂದು ಸಂಸ್ಥೆ. ಪ್ರಾಸಿಕ್ಯೂಷನ್ ಪರ್ಮಿಷನ್ ಬೇಕು ಅಂತ ಕಾಯ್ತೀವಿ. ಭಾಳ ಕೇಸಲ್ಲಿ ಪರ್ಮಿಷನ್ ಇಲ್ಲದೆ ನೆಗೆದು ಬಿದ್ದೋಗ್ತಾ ಇದೆ, ಕೇಸ್ಗಳೆಲ್ಲ ಹೋಗಿವೆ. ದೇರ್ ಇಸ್ ನೋ ನೀಡ್, ಇಟ್ ಇಸ್ ಅಸ್ಯೂಮ್ಡ್ ಆಟೋಮ್ಯಾಟಿಕ್ ಅಂಡ್ ಡೀಮ್ಡ್ ಅಂತ ಮಾಡಬೇಕು, ಅದರಲ್ಲೂ ಮಾಡಬೇಕು. ಎಸ್, ಲೋಕಸಭಾ ಚುನಾವಣೆ ಸನಿಹದಲ್ಲಿ ಪ್ರಧಾನಿ ಮೋದಿ ಬಗ್ಗೆ ಆರ್ಜೆಡಿಯ
ಲಲ್ಲೂ ಪ್ರಸಾದ್ ಯಾದವ್ ನೀಡಿದಂತ ವಿವಾದಾತ್ಮಕ ಹೇಳಿಕೆ ಆಕ್ರೋಶಕ್ಕೆ ಗುರಿಯಾಯಿತು. ಇವತ್ತು ಅದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ತಿರುಗೇಟ್ ಕೊಟ್ರು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಪರಿವಾರವಾದವನ್ನ ಟೀಕಿಸುವ ಮೋದಿಗೆ ಕುಟುಂಬವೇ ಇಲ್ಲ, ಮಕ್ಕಳು ಇಲ್ಲ, ಅಸಲಿಗೆ ಅವರು ಹಿಂದೂನೂ ಅಲ್ಲ ಅಂತ ಕೂಡ ಹೇಳಿದ್ರು. 140 ಕೋಟಿ ಭಾರತೀಯರೇ ನನ್ನ ಕುಟುಂಬ ಅಂತ ಮೋದಿ ಅವರು ಹೇಳಿದ್ದಾರೆ. 140 ಕೋಟಿನೇ ಅವ್ರ ಕುಟುಂಬನೋ ಅಲ್ವೋ ಪ್ರಶ್ನೆ ಬೇರೆ. ಆದ್ರೆ ಮೋದಿಗೆ ಕುಟುಂಬ ಇರಬೇಕಾ ಬೇಡವಾ ಅಂತ ತೀರ್ಮಾನ ಮಾಡಕ್ಕೆ ಖಂಡಿತವಾಗಿ ಲಾಲೂ ಪ್ರಸಾದ್ ಯಾದವ್ ಕೈಲಂತೂ ಸಾಧ್ಯ ಇಲ್ಲ. ಯಾಕಂದರೆ ಲಾಲೂ ಪ್ರಸಾದ್ ಅವ್ರ ರೀತಿ ಕುಟುಂಬ ನಿರ್ವಹಣೆ ಮಾಡೋದಾದ್ರೆ ಭಾಳ ಕಷ್ಟ ಆಗ್ಬೋದು ಪರಿಸ್ಥಿತಿಯ ಬೆಲೆ. ಏನಕ್ಕೆ ಕುಟುಂಬ ಇರಲೇಬೇಕು? ಯಾಕೆ ಇರಬೇಕು? ಎಷ್ಟೋ ಸರಿ ಭಾರತದ ರಾಜಕಾರಣದಲ್ಲಿ ಎಲ್ಲ ದೊಡ್ಡ ರಾಜಕಾರಣಿಗಳು ಹದಗೆಟ್ಟು ಹೋಗಿರೋದು ಯಾರಿಂದ? ಇಲ್ಲ ಮಕ್ಕಳಿಂದ, ಇಲ್ಲ ಅಳಿಯಂದ್ರಿಂದ, ಇಲ್ಲ ಹೆಣ್ಮಕ್ಕಳಿಂದ, ಇಲ್ಲ ಗಂಡು ಮಕ್ಕಳಿಂದ, ಇಲ್ಲ ಹೆಂಡತಿ ಕಡೆಯಿಂದ, ಇಲ್ಲ ನಾದ್ನಿ ಕಡೆಯಿಂದ. ಅವರಿಂದಾನೇ ನೆಗೆದು ಬಿದ್ದೋಗಿದ್ದಾರೆ. ಅದಕ್ಕೋಸ್ಕರ ಕುಟುಂಬ ಬೇಕೇ ಬೇಕು ಅಂತ ರೂಲ್ ಇದೆಯಾ? ಏನಿಲ್ವಲ್ಲ. ಆಲ್ ರೈಟ್. ಈಗ ಟೆಕ್ನಿಕಲಿ ತಾಯಿ ಇದ್ದಾರೆ, ಅಕ್ಕ ಇದ್ದಾರೆ, ಅಕ್ಕನೋ ತಂಗಿನೋ ಇದ್ದಾರೆ, ಎಲ್ಲ ಇದ್ದಾರೆ, ಕರೆಕ್ಟು. ಪಾಪ ಅವ್ರಿಗೂ, ಯಾರಿಗೆ? ರಾಹುಲ್ ಗಾಂಧಿಗೆ. ಅವ್ರಿಗೆ ಯಾವ ಕುಟುಂಬ ಇದೆ? ಹಂಗಾರೆ ಅಲ್ವೇ? ಕುಟುಂಬನೇ ಬೇಕು ಅಂತೇನಿಲ್ಲ, ಸರ್ವಿಸ್ ಮಾಡಬೇಕು ಅನ್ನೋದೇ ಆದರೆ ಆ ಮನಸ್ಥಿತಿ ಇದ್ರೆ ಸಾಕು ಅಷ್ಟು. ಎಸ್, ಗುತ್ತಿಗೆದಾರರಿಗೆ ಒಂದೇ ಸರಿಗೆ ದುಡ್ಡು ಕೊಡೋಕ್ಕಾಗಲ್ಲ. ಹಿಂದಿನ ಸರ್ಕಾರ 1.20 ಲಕ್ಷದ ಕಾಸು ಕೊಟ್ಬಿಟ್ಟು ಮಾಡಿಬಿಟ್ಟು ಹೋಗಿದ್ದಾರೆ. ನನ್ನ ಕೈಲಿ ಆಗಲ್ಲ ಅದು ಏಕ್ದಮ್ ಕೊಡೋಕ್ಕೆ. ನಾನು ಪ್ರಿಂಟ್ ಮಾಡಲ ದುಡ್ಡನ್ನು ಅಂತೆಲ್ಲ ಕೇಳಿದ್ದಾರೆ CM. ನೀವು ಪ್ರಿಂಟ್ ಮಾಡೋಕ್ಕಾಗಲ್ಲ ಅಂತ ನಮಗೂ ಗೊತ್ತು ಸರ್. ಗುತ್ತಿಗೆದಾರರು ಯಾಕೆ ಮಾಡಿದ್ರಿ, ಹಣ ಇಲ್ಲದೆ ಕೆಲಸ ಯಾಕೆ ಮಾಡಿದ್ರಿ ಅಂತಂದಿದ್ದಾರೆ. ಇದೆಲ್ಲ ಸರ್ಕಾರದಲ್ಲೂ ಆಗುತ್ತೆ. ನೆಕ್ಸ್ಟ್ ಬರೋ ನಿಮ್ಮ ಸರ್ಕಾರದಲ್ಲೂ ಕೆಲವು ಕೆಲಸ ಎಲ್ಲ ಕೊಟ್ಬಿಟ್ಟಿರ್ತೀರಿ, ಕಾಸಿರಲ್ಲ, ಅದಕ್ಕೆ ನೆಕ್ಸ್ಟ್ ಸರ್ಕಾರದವರೇ ಕೊಡಬೇಕು. ಬಟ್ ಇದು ಸ್ವಲ್ಪ ಜಾಸ್ತಿ ಇರ್ಬೋದೇನಪ್ಪ. ಬಿಜೆಪಿ ಸರ್ಕಾರದಲ್ಲಿ ಬಾಕಿ ಬಿಲ್ಲು ಜಾಸ್ತಿ ಆಗ್ಬಿಟ್ಟದೆ. ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಹೋದ್ರೂ ಕೂಡ 1,20,000 ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ. ಒಂದೇ ಸಾರಿ ಇಲ್ಲೆಲ್ಲ ಒಂದೇ ಸಾರಿ ಚುತ್ತ ಮಾಡಿಬಿಡಿ, ಏನ್ ಪ್ರಿಂಟ್ ಮಾಡ್ಲಾ? ಸುಳ್ಳು ಹೇಳಕ್ಕಾಗಲ್ಲ ನನ್ನ ಕೈನಲ್ಲಿ. ಈಗ ನೀವು ದುಡ್ಡು ಇಲ್ಲದೆ ಹೋದ್ರು ಟೆಂಡರ್ ಕರೆದು ಬಿಟ್ಟಿದ್ದಾರೆ, ಕೆಲಸ ಮಾಡಿಬಿಟ್ಟಿದ್ದೀರಿ. ಯಾಕೆ ಮಾಡಿದ್ರಿ? ಯಾವತ್ತಾದ್ರೂ ಕೂಡ LOC ಬಿಡುಗಡೆ ಮಾಡಲಿಕ್ಕೆ 5 ಪೈಸೆ ಯಾವನಾರು ಕಾಂಟ್ರಾಕ್ಟರ್ ಇಂದ ಕೇಳಿದ್ದೀನಿ ಅಂತಂದ್ರೆ ರಾಜಕೀಯ ನಿವೃತ್ತಿ ಪಡೆದು ಬಿಡ್ತೀನಿ ನಾನು. ಎಸ್, ದಕ್ಷಿಣ ಕನ್ನಡದಲ್ಲಿ ಪಾಗಲ್ ಪ್ರೇಮಿ ಒಬ್ಬ ಯಾವಳನ್ನ ಪ್ರೀತಿಸಿದಂತೆ ಪಾಪ ಹೆಣ್ಮಗಳನ್ನ. ಅವಳು ಅನ್ನೋ ಅಂದ್ಬಿಟ್ಲಂತೆ, ಅದು ಎಬಿನ್ ಅಂತ, ಕಡಬಾನಲ್ಲಿ, ದಕ್ಷಿಣ ಕನ್ನಡದ ಕಡಬಾದಲ್ಲಿ ಹೋಗಿ ಆ್ಯಸಿಡ್ ಹಾಕಿದ್ದಾನೆ. ಅಯ್ಯೋ ಕೋತಿ ತೊಗೊಂಬಂದು ಪಾಪ ಅವನ ಅವಳು ಪಕ್ಕದಲ್ಲಿ ಪಾಪ ಎಕ್ಸಾಮ್ಗೆ ರೆಡಿ ಆಗ್ತಿದ್ರಂತೆ. 2 ಹೆಣ್ಮಕ್ಳು, ಒಂದು ಹೆಣ್ಮಗು ಏನೋ ಕೇರಳ ಮೂಲದವನಂತೆ ಇವನು. ಮೊದಲನೇ ಹೆಣ್ಮಗಳು ಅಲೀನಾ, ಇನ್ನೊಂದು ಅರ್ಚನಾ, ಅಮೃತ ಅಂತ 2 ಹೆಣ್ಮಕ್ಳು. ಅವೆರಡು ಪಕ್ಕ ಕೂತ್ಕೊಂಡು ಓದ್ತಿದ್ವಂತೆ. ಪಾಪ ಅವಕ್ಕೂ ಒಂಚೂರು ಬಿದ್ದುಬಿಟ್ಟಿದೆ. ಅಯ್ಯಯ್ಯೋ, ತೀವ್ರತೆ ಕಡಿಮೆ ಇದ್ದಿಂದ ಪ್ರಾಣಾಪಾಯದಿಂದ ಡ್ರಮ್ಮಲ್ಲಿ ಆ್ಯಸಿಡ್ ತಂದುಬಿಟ್ಟು ಮುಳುಗಿಸ್ಬಿಡ್ಬೇಕು. ಮೂಳೆ ಎಲ್ಲ ಕರಗೋವರೆಗೂ ಬಿಡಬಾರ್ದು. ಮೂಳೆ ಎಲ್ಲ ಕರಗಿಬಿಡಬೇಕು ಅಲ್ಲೇ. ಆಮೇಲೆ ತೊಗೊಂಡೋಗಿ ಒಂದು ಗಿಡಕ್ಕೆ ಹಾಕ್ಬಿಟ್ರಾಯ್ತು. ಪ್ರೀತಿಸ್ಬಿಟ್ನಂತೆ, ಅವಳು ನೋಡ್ಬಿಟ್ಟಿದ್ದಕ್ಕೆ ಒಂದು ಆ್ಯಸಿಡ್ ಹಾಕ್ಬಿಟ್ನಂತೆ. ಏನು ಕತ್ತರಿಸಲ್ಲ ಇಂಥವ್ರನ್ನೆಲ್ಲ ನಮ್ಮಲ್ಲಿ. ಎಸ್, ಇನ್ನೊಂದು ವಾರದಲ್ಲಿ ಮೈತ್ರಿ ಸೀಟು ಹಂಚಿಕೆ ಆಗುತ್ತೆ ಅಂತ ಹೇಳಿದ್ದಾರೆ ಜೆಡಿಎಸ್ನ ವರಿಷ್ಠ ದೇವೇಗೌಡರು. ಕೋಲಾರ ಮತ್ತು ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಮಾಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ಡಾಕ್ಟರ್ ಮಂಜುನಾಥ್ರನ್ನ ರಾಜಕೀಯಕ್ಕೆ ಬನ್ನಿ ಅಂತ ಒತ್ತಾಯಿಸಲ್ಲ ಅಂತ ಹೇಳಿದ್ದಾರೆ. ಮಂಜುನಾಥ್ ಅವರ ವ್ಯಕ್ತಿತ್ವ ಇಡೀ ಹಿಂದೂಸ್ತಾನದಲ್ಲಿ ಬಹಳ ಎತ್ತರದ ಸ್ಥಾನದಲ್ಲಿ ಇದೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಅವರು ಇಂದಿನ ರಾಜಕೀಯ ಈ ವ್ಯವಸ್ಥೆಯಲ್ಲಿ ಬಹುಶಃ ಅದಕ್ಕೆ ಅವರು ಸಮ್ಮತಿ ಕೊಡೋದಿಲ್ಲ ಅನ್ನೋದು ನನ್ನ. ಅದು ನಿಮಗೆ ಬಿಟ್ಟಿದ್ದು, ಅವ್ರಿಗೆ ಬಿಟ್ಟಿದ್ದು. ನೀವು ತೀರ್ಮಾನ ತಗೊಂಡ್ಮೇಲೆ ಜನದ ತೀರ್ಮಾನ ಅದು. ಆಲ್ ರೈಟ್.